ಓಕೆ, ಗುಡ್ ಈವ್ನಿಂಗ್ ಟೀಮ್. ಗುಡ್ ಈವ್ನಿಂಗ್ ಸರ್. ಟೀಮ್ ಏನಂದ್ರೆ ಇವತ್ತು ಏನು ಮೀಟಿಂಗು ನಾವು ನಿನ್ನೆಯಿಂದ ಮಾಡಬೇಕು ಅಂತ ಮಾಡಿ ಸೊ ಕೆಲವೆಲ್ಲ ವಿಷಯಗಳು ಡೀಪ್ ಆಗಿ ಡಿಸ್ಕಷನ್ ಮಾಡೋಕ್ಕಾಗಿಲ್ಲ ಅಂದ್ರೂ ಕೆಲವೆಲ್ಲ ಮಾಡಿದ್ವಿ. ಇಂಪಾರ್ಟೆಂಟ್ ವಿಷಯ ಏನಿದೆ ಅದನ್ನ 100% ಮಾಡಿದ್ವಿ. ಶ್ಯಾಮ್ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸೊ ನಾನು ಅದನ್ನ ಸಮರೈಸ್ ಮಾಡ್ಕೊಡ್ತೀನಿ. ಏನಂದ್ರೆ ಲಾಸ್ಟ್ ಆಗಸ್ಟ್ ಮಂತ್ ಸೇಲ್ಸ್ ನಮ್ಗೆ ಗೊತ್ತಿದೆ, ಎಲ್ಲಿ ಲಾಸ್ಟ್ ಮಾಡ್ಕೊಂಡ್ವಿ ಏನಂತ. ಅದು ಫಾಸ್ಟ್ ಇಸ್ ಫಾಸ್ಟ್. ಸೊ ಸೆಪ್ಟೆಂಬರ್ ಮಂತ್ ಅಲ್ಲಿ ನಾವು ಏನ್ ಮಾಡಬೇಕು, ಸೊ ನಮ್ಮ ಹತ್ರ ಏನ್ ಟೂಲ್ ಕಿಟ್ ಇದೆ, ಏನ್ ನಮ್ಮ ಹತ್ರ ಸೀಸನ್ ಇದೆ, ಇದನ್ನೆಲ್ಲ 100% ಯುಟಿಲೈಸ್ ಮಾಡ್ಕೊಳ್ಳೋಣ. ಓಕೆ, ನಾನು ಒಂದು ಸಬ್ಜೆಕ್ಟ್ ಮಾತಾಡಕ್ಕೆ ಇಷ್ಟಪಡ್ತೀನಿ. ಏನಂದ್ರೆ ಕಸ್ಟಮರ್ ಬಿಹೇವಿಯರ್, ಕಸ್ಟಮರ್ ಪರ್ಚೇಸ್ ಹೆಂಗಿರುತ್ತೆ. ಕಸ್ಟಮರ್ ಪರ್ಚೇಸ್ ಹೇಳ್ಬೋದಾ ಯಾರಾದ್ರೂ? ನಮ್ಮ ಪದಾರ್ಥನ GRB ಕೀನ ಕಸ್ಟಮರ್ ಯಾಕೆ ಪರ್ಚೇಸ್ ಮಾಡ್ತಾರೆ? ಬ್ರಾಂಡ್ ಇದೆ, ಕ್ವಾಲಿಟಿ ಇದೆ. ನೆಕ್ಸ್ಟ್ ಸರ್ವಿಸ್ ಇರುತ್ತೆ. ಓಕೆ, ಸರ್ವಿಸ್ ಕಸ್ಟಮರ್ದು ಬಿಹೇವಿಯರ್, ನಂಬಿಕೆ ಇದೆ. ನೆಕ್ಸ್ಟ್ ಮರಳಾಗಿದೆ ಸರ್, ಮರಳಾಗಿದೆ, ಕ್ವಾಲಿಟಿ, ಟ್ರಸ್ಟ್ ಇದೆ, ಬ್ರಾಂಡ್ ಇದೆ, ಎಲ್ಲ ಇದೆ. ಕರೆಕ್ಟ್. ಸೊ ಸೀಸನ್ ವೈಸ್ ಪರ್ಚೇಸ್ ಅಂತ ಬರುತ್ತೆ. ಈಸ್ ಅವರ್ ಕಸ್ಟಮರ್. ಇಂಪಲ್ಸ್ ಪರ್ಚೇಸ್ ಅಂತ ಅಂತೀವಿ, ಈಸ್ ಅವರ್ ಕಸ್ಟಮರ್. ನೆಸಿಟಿ, ರೆಗ್ಯುಲರಿಟಿ, ನನಗೆ ಬೇಕದು, ಅವಶ್ಯಕತೆ ಇದ್ದು ಪರ್ಚೇಸ್ ಮಾಡೋದು. ತುಪ್ಪ ಬೇಕು, ಇನ್ ಕೆಲವರು ಏನ್ ಮಾಡ್ತಾರೆ, ತುಂಬಾ ವರ್ಷದಿಂದ ಈ ಬ್ರ್ಯಾಂಡ್ ಯೂಸ್ ಮಾಡ್ತೀನಿ ಏನ್ ಮಾಡ್ತಾರೆ. ಸೊ ಈ ತರ ಕಸ್ಟಮರ್ ಬಿಹೇವಿಯರ್ ಇದೆಲ್ಲ, ಅದು ಇಂಪಲ್ಸ್ ಎಲ್ಲ ಅದು ನಮ್ಗೆ ಪರ್ಮನೆಂಟ್ ಅಲ್ಲ. ಜಸ್ಟ್ ಆ ಮೂಮೆಂಟ್ಗೆ ಯಾರು ನಾನು GRB ತಗೋತೀವಿ. ಬಟ್ ಬ್ರಾಂಡ್ ಒಂದು ಯುಕ್ವಿಟಿ ಇದೆಯಲ್ಲ, ಆ ಲೆವೆಲ್ ನಾವು ಮಾಡ್ಬೇಕು ಅಂದ್ರೆ ಕನ್ಸ್ಯೂಮರ್ಗೆ ಪಿಚ್ಚಿಂಗ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಮ್ ಪಿಚ್ಚಿಂಗ್ ಯಾಕೆ ನಮ್ ತುಪ್ಪನೇ ಕಸ್ಟಮರ್ ತಗೋಬೇಕು, ಅದ್ರದ್ದು ವ್ಯಾಲ್ಯೂಸ್ ಏನು ಹೇಳ್ದಂಗೆ, ಬ್ರಾಂಡ್ ವ್ಯಾಲ್ಯೂಸ್, ಕ್ವಾಲಿಟೀಸ್, ನೋ ಮಾರ್ಚರೈಸ್, ಡಬಲ್ ಬಾಯ್ಲ್ಡ್ ಗೀ, ಪ್ರೀಮಿಯಂ ಸೆಗ್ಮೆಂಟ್, ನಮ್ ಫ್ರೇಗ್ರೆನ್ಸ್, ಇದನ್ನೆಲ್ಲ ಹೇಳ್ಬೋದು. ಸೊ ಇಷ್ಟೆಲ್ಲ ನಮ್ ಪ್ರಾಡಕ್ಟ್ ಅಲ್ಲಿ ಏನ್ ಸ್ಟ್ರೆಂತ್ ಇದೆ, ಮುಂಚೆ ಎಲ್ಲ ಏನ್ ವೀಕ್ನೆಸ್ ಇದೆ ಅದನ್ನ ಸ್ಟ್ರೆಂತ್ ಮಾಡ್ಕೋಬೇಕು ಅಂತ. ವೀಕ್ನೆಸ್ ನ ಸ್ಟ್ರೆಂತ್ ಮಾಡ್ಕೊಳ್ಳೋಕೆ ಟೈಮ್ ಆಗ್ಬಿಡುತ್ತೆ. ಈಗ ಸ್ಟ್ರೆಂತ್ ಏನಿದೆ ಆ ಸ್ಟ್ರೆಂತ್ ನ ಪ್ಲಸ್ ಮಾಡ್ಬೇಕು. ಇಟ್ ಈಸ್ ವೆರಿ ಈಸಿ ಅಲ್ವಾ? ಈಗ ಒಬ್ಬ ಕಾಯಿಲೆ ಬಿದ್ದಿರೋ ಪೇಷಂಟ್ ನ ಅವನ್ನ ಒಲಿಂಪಿಕ್ಸ್ ಓಡಿಸ್ಬೇಕು ಅಂದ್ರೆ ಫಸ್ಟ್ ಅವನ್ನ ಹುಷಾರ್ ಮಾಡಬೇಕು. ಆಲ್ರೆಡಿ ರನ್ನಿಂಗ್ ಅಲ್ಲಿ ಇರೋನಿಗೆ ಎಕ್ಸ್ಟ್ರಾ ಬೂಸ್ಟ್ ಕೊಟ್ರೆ ಓಡ್ತಾನೆ. ಸೊ ಹಂಗೆ ನಮ್ ಸ್ಟ್ರೆಂತ್ ಏನಿದೆ ಅದನ್ನ ನಾವು ಪಾಸಿಟಿವ್ ಮಾಡ್ಕೊಳ್ಳೋಣ. ಸೊ ಒಂದು ಮಾರ್ಕೆಟ್ ಗ್ಯಾಪ್ಸ್ ತುಂಬಾ ಇದೆ, ನ್ಯೂ ಔಟ್ಲೆಟ್ಸ್ ಮಾಡ್ಲೇಬೇಕು ನಾವು. ಅದರಿಂದ ನಮ್ಗೆ ಗ್ರೋತ್ ಬರುತ್ತೆ. ಎಕ್ಸ್ಟ್ರಾ ಎಕ್ಸ್ಕ್ಯೂಸಸ್ ಇದೆ ನಮ್ಮ ಹತ್ರ. ಏನಿದೆ, ಟಿನ್ ಇದೆ, ಟಿನ್ ನ ಪ್ಲೇಸ್ಮೆಂಟ್ ಮಾಡೋಣ. POPs ಏನ್ ಕೊಟ್ಟಿದೀವಿ ಫೆಸ್ಟಿವಲ್ದು, ಅಟ್ಲೀಸ್ಟ್ ಇನ್ 2 ದಿವಸ ಫೆಸ್ಟಿವಲ್ ಇದೆ, ಇಂಪಾರ್ಟೆಂಟ್ ಮಾರ್ಕೆಟ್ ಅಲ್ಲಿ ಹಾಕ್ಬಿಡಿ. ಸೊ ಅದ್ರಲ್ಲಿ ಫೋಟೋಸ್ ಹಾಕ್ತಿದ್ದೀರಾ, ಸೊ ಅದು ಒಂದು ಇಂಪ್ಯಾಕ್ಟ್ ಆಗುತ್ತೆ. ವೆರಿ 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 ಆಲ್ ದಿ ಬೆಸ್ಟ್ ನಮ್ಮ ಕಡೆಯಿಂದ. ತುಂಬಾ ಒಂದು ವಿಚಾರ ಹೇಳ್ಬೇಕು ಅಂದ್ರೆ, ಈ ಲೆವೆಲ್ಗೆ ಒಂದ್ ಸ್ಟೆಪ್ ನಾವು ಮೇಲೆ ಬಂದಿದ್ವಿ ಆಸ್ ಎ ಮೈಸೂರು ಟೀಮ್. ಈ ಲೆವೆಲ್ಗೆ ಮೀಟಿಂಗ್ ಮಾಡ್ತಿರೋದು ನಾವೇ ಕಂಡಕ್ಟ್ ಮಾಡ್ತಿರೋದು. ಇಟ್ ಇಸ್ ದ ಫಸ್ಟ್ ಟೈಮ್. ಕರೆಕ್ಟ್? ಸೊ ಇದು ಕಂಟಿನ್ಯೂಟಿ ಇರಬೇಕು ಅಂದ್ರೆ ನಮ್ಮ ಪರ್ಫಾರ್ಮೆನ್ಸ್ ಚಿಕನ್ ಆಗಿರ್ಬೇಕು, ಕಂಟಿನ್ಯೂಟಿ ಇರಬೇಕು. ಇಷ್ಟೆಲ್ಲ ಫೆಸಿಲಿಟೀಸ್ ಮಾಡ್ಕೊಡ್ತಿದೆ ನಮ್ಮ ಕಂಪ್ನಿ. ನಮ್ಗೆ ಇನ್ಸೆಂಟಿವ್ ಅನೌನ್ಸ್ ಮಾಡಿದೆ. ಓಕೆ, ಗೊತ್ತಿದೆ ನಿಮ್ಗೆ, ಕಾರ್ಡ್ಗೆಲ್ಲ ಇನ್ಸೆಂಟಿವ್ ಅನೌನ್ಸ್ ಮಾಡಿದೆ, ಸ್ಕ್ರಾಚ್ ಕಾರ್ಡ್ಗೆ ಪ್ಲಸ್ ಸ್ಕೀಮ್ಸ್ ಇದೆ. ಸೊ ಇಟ್ಸ್ ವೆರಿ ಸ್ಮಾಲ್ ಟಾರ್ಗೆಟ್. ಮಾಡೋಣಲ್ಲ, ಒಂದು ಸಂಕಲ್ಪ ಮಾಡೋಣ. ಏನ್ ಮಾಡೋಣ, ನಮ್ ರೋಲ್ ಏನಿದೆ 100% ಪ್ಲಾನ್ ಮಾಡೋಣ. ನಾಳೆ ಏನ್ ಮಾಡಬೇಕು ಇವತ್ತು ಪ್ಲಾನ್ ಮಾಡೋಣ. ಮಾಡಿದ ಪ್ಲಾನ್ ನ ಎಕ್ಸಿಕ್ಯೂಷನ್ ಮಾಡೋಣ. ಸೊ ರಿಸಲ್ಟ್ ಆಟೋಮೆಟಿಕ್ ಬರುತ್ತೆ. ಎನಿ ಚಾಲೆಂಜಸ್ ಇದ್ರೆ ನೀವು ಕಾಲ್ ಮಾಡಿ ಡಿಸ್ಕಷನ್ ಮಾಡ್ಬೋದು. ಟೀಮ್ ನಾನು ಹೇಳೋದು ಇಷ್ಟನೇ. ಒಂದು ಮೇ ಬಿ ಟೈಮ್ ತಗೊಂಡ್ಬಿಟ್ಟಿದೀವಿ ತುಂಬಾ. ಸೊ ನಮ್ ಟೀಮು ಯಾವ ದೊಡ್ಡ ದೊಡ್ಡ ಕಂಪನಿ ಸೇಲ್ಸ್ ಮ್ಯಾನ್ಗಿಂತ ಕಡಿಮೆ ಇಲ್ಲ. ನಾವು ಆ ಲೆವೆಲ್ಗೆ ಈ ಕ್ಯಾಟಗಿರಿ ನಾಲೆಡ್ಜ್ ನಾವು ತಗೊಂಡ್ಬಿಟ್ಟಿದೀವಿ ಆಲ್ರೆಡಿ. ಈ ನಾಲೆಡ್ಜ್ ನೀವೇ ಮಾಸ್ಟರ್ಸ್. ನಿಮ್ ಏರಿಯಾ ನಿಮ್ದೆ, ನೀವೇ ಮಾಸ್ಟರ್ಸ್. ಎಲ್ಲ ನಿಮ್ ಕೈ ಗೊತ್ತಿದೆ, ಎಲ್ಲಿ ಹೋದ್ರೆ ನಾನು ಏನ್ ಮಾಡಿದ್ರೆ ಏನ್ ಬಿಸ್ನೆಸ್ ಬರುತ್ತೆ ಅಂತ. ನಿಮ್ ಏರಿಯಾಗೆ ನೀವೇ ಬಾಸ್. ಸೊ ಯಾರು ನಿಮ್ಮನ್ನ ಅಬ್ಸರ್ವ್ ಮಾಡಲ್ಲ. ಹಾಗಾಗಿ ನಾವು ರಿಸಲ್ಟ್ ಮಾಡ್ಬೇಕಾಗಿರೋದು, ಟಾರ್ಗೆಟ್ ನ ಅಚೀವ್ ಮಾಡ್ಬೇಕಾಗಿರೋದು ನಮ್ ಕರ್ತವ್ಯ. ಮಾಡೋಣ ಸರ್. ಎಷ್ಟು ಪರ್ಸೆಂಟ್ ಕಾನ್ಫಿಡೆಂಟ್? 100%. How is the Josh? Super, sir. Done. Good. Thank you and very all the best. It's very simple and short ಆಗಿ ಹೇಳಿದ್ದೀನಿ ನಾನು ವಿಷಯನ. ಸೊ ಆಲ್ಮೋಸ್ಟ್ ಆಲ್ ಶ್ಯಾಮು ಪ್ರೊಫೆಷನಲ್ ಏನ್ ಬೇಕು ಎಲ್ಲ ಕವರ್ ಮಾಡಿದ್ದಾರೆ. ನಿಮ್ ಪರ್ಸನಾಲಿಟಿ ಡೆವಲಪ್ಮೆಂಟ್ಸ್ ಏನ್ ಬೇಕು, ಒಂದು ಸೇಲ್ಸ್ ಮ್ಯಾನ್ ನಿಮ್ಮ ರೋಲ್ ಕ್ಲಾರಿಟಿ ಏನು,
ಹೇಳಿದ್ದಾರೆ. ಸೊ ನಾವು ನಮ್ಮ ಟೀಮ್ ಅಂದ್ರೆ ನಮ್ಮ ಡಿಸ್ಟ್ರಿಬ್ಯೂಟರ್ ಸೇಲ್ಸ್ಮನ್ನ, ಮಾರ್ಕೆಟ್ ಕೀ ಔಟ್ಲೆಟ್ನ ಹೆಂಗ್ ಯುಟಿಲೈಸ್ ಮಾಡ್ಕೊಳ್ಳೋದು ನಿಮ್ಗೆ ಗೊತ್ತಿದೆ. ಸೊ ಆಲ್ಮೋಸ್ಟ್ ಎಲ್ಲ ಪಾಯಿಂಟ್ಸ್ ಕವರ್ ಆಗಿದೆ ಅಂತ ಅನ್ಕೋತೀನಿ. ಎಸ್ ಸರ್. ಥ್ಯಾಂಕ್ ಯು, ವೆರಿ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್.